ಪದ್ಮಜರಾವ್ ಅಂದ್ರೆ ಈಗಂತೂ ಕಣ್ಣ ಮುಂದೆ ಬರೋದು ಕುಸುಮ ಆಗಿನೇ. ಅಷ್ಟು ಇಷ್ಟ ಪಡ್ತಾರೆ ಹೆಣ್ಣು ಮಕ್ಕಳು. ಅದೆಷ್ಟೋ ಸೊಸೆಯಂದಿರ ಪಾಲಿನ ಇಷ್ಟವಾದ ಅತ್ತೆ. ಆದ್ರೆ ಇಷ್ಟು ಇಷ್ಟ ಪಡುವ ಅತ್ತೆಯ ಬಾಳಲ್ಲೂ ದೊಡ್ಡ ಕಹಿ ಘಟನೆಯೊಂದು ನಡೆದಿದೆ ಅಂದ್ರೆ ಬೇಜಾರಾಗಲ್ವಾ? ಹೌದು, ತಮ್ಮ ಜೀವನದ ಕಹಿ ಅನುಭವವನ್ನ ಪದ್ಮಜರಾವ್ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಂಚಿಕೊಂಡಿದ್ದಾರೆ. ಪದ್ಮಜರಾವ್ ಅವರು ಕನ್ನಡದಲ್ಲಿ ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ. ಇದರ ಜೊತೆಗೆ ಧಾರಾವಾಹಿಗಳಲ್ಲೂ ಪದ್ಮಜರಾವ್ ನಟಿಸಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಅತ್ತೆ ಪಾತ್ರ ಮಾಡ್ತಾ ಇದ್ದಾರೆ. ಖಡಕ್ ಅತ್ತೆಯಾಗಿ, ಮಗ ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವ ಅಮ್ಮನಾಗಿ ಕಾಣಿಸಿಕೊಂಡಿದ್ದಾರೆ. ಪದ್ಮಜಾ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಮೊದಲ ಮದುವೆ ಹಾಗೂ ಅದರ ವಿಚ್ಛೇದನದ ಬಗ್ಗೆ ಹೇಳಿದ್ದಾರೆ. ನಾನು ಚಿಕ್ಕ ವಯಸ್ಸಿಗೆ ಮದುವೆ ಆದೆ. ಖುಷಿಯಿಂದಲೇ ಮದುವೆ ಆದೆ. ಧಾರಾವಾಹಿ ಮಾಡಲು ಅಮ್ಮ ಅವಕಾಶ ಕೊಡ್ತಾ ಇರ್ಲಿಲ್ಲ. ಮದುವೆ ಆದ ಬಳಿಕ ನಟಿಸಬಹುದು ಅಂದುಕೊಂಡಿದ್ದೆ, ಆದ್ರೆ ಅದು ಕೂಡ ಆಗ್ಲಿಲ್ಲ. ಮೊದಲ ಮದುವೆ ಯಶಸ್ಸು ಕಾಣ್ಲಿಲ್ಲ. ಮೊದಲ ಮದುವೆಯಿಂದ ಸಂಜೀವ್ ಜನಿಸಿದ. ಆ ಬಳಿಕ ನಟಿಯಾಗಲು ಪ್ರಯತ್ನಿಸಿದೆ. ನಾನು ಆ ನೋವಿನಿಂದ ಹೊರಬಂದಿದ್ದೇನೆ. ನನ್ನ ಮಗ ಸಂಜೀವನ್ನ ನೋಡಿದ್ರೆ ಎಲ್ಲ ನೋವು ಮಾಯ ಆಗುತ್ತೆ. ಅವನಲ್ಲಿ ಆ ಶಕ್ತಿ ಇದೆ ಎಂಬ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ತೆರೆ ಮೇಲೆ ಸದಾ ಹಸನ್ಮುಖಿಯಾಗಿ ಕಾಣಿಸಿಕೊಳ್ಳುವ ನಗುಮುಖದ ಪದ್ಮಜರಾವ್ ಅವರ ಮನಸ್ಸಲ್ಲೂ ಕೂಡ ನೋವಿದೆ. ಆದ್ರೆ ಮಗನಿಗೋಸ್ಕರ ಎಲ್ಲವನ್ನ ಮರೆತು ಖುಷಿಯಾಗಿದ್ದಾರೆ. ದೂರದರ್ಶನದಲ್ಲಿ ಪ್ರೋಗ್ರಾಂಗಳನ್ನ ಕೂಡ ನಿರ್ಮಾಣ ಮಾಡಿದ್ರು ಪದ್ಮಜರಾವ್. ನಂತರ ಅವರಿಗೆ ನಟನೆಯಲ್ಲಿ ಹಲವು ಅವಕಾಶಗಳು ಸಿಕ್ಕಿದ್ವು. ಮೂಡಲ ಮನೆ ಅವರ ಬದುಕು ಬದಲಿಸಿದ ಸೀರಿಯಲ್ ಆಗಿತ್ತು. ಈಗಂತೂ ಎಲ್ಲರ ಅಚ್ಚು ಮೆಚ್ಚಿನ ಅತ್ತೆಯಾಗಿದ್ದಾರೆ.